ಆಪ್ಕಿ ಅದಾಲತ್ನಲ್ಲಿ ಜೆಡಿಯುನ ನಾಯಕ ನಿತೀಶ್ ಕುಮಾರ್ ಮೇಲೆ ಇರುವ ಆರೋಪ. ಇವರು ಅಧಿಕಾರಕ್ಕೋಸ್ಕರ ಸಿದ್ಧಾಂತಗಳ ಜೊತೆ ರಾಜಿ ಮಾಡ್ಕೊಂಡ್ರು. ನಿತೀಶ್ ಜಿ, ಈ ಆರೋಪ ಪದೇ ಪದೇ ನಿಮ್ಮ ಮೇಲೆ ಬರುತ್ತೆ ಮತ್ತೆ ಎಲ್ರಿಗಿಂತ ಜಾಸ್ತಿ ಲಾಲೂಜಿ ಆರೋಪ ಮಾಡ್ತಾರೆ. ಕುರ್ಚಿ ಮೇಲೆ ಕೂರೋದಕ್ಕೋಸ್ಕರ, ಮಂತ್ರಿಯಾಗೋದಕ್ಕೋಸ್ಕರ ನೀವು ಎಂಥ ಪಾರ್ಟಿ ಜೊತೆ ರಾಜಿ ಮಾಡ್ಕೊಂಡ್ರಿ ಅಂದ್ರೆ ಅದರ ಮೇಲೆ ಕೋಮುವಾದಿ ಅನ್ನೋ ಆರೋಪ ಇದೆ. ಎಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಶ್ನೆ ಇದೆಯೋ ಅಥವಾ ಹಿಂದೆ ಭಾರತೀಯ ಜನಸಂಘದ ಪ್ರಶ್ನೆ ಇದೆಯೋ, ಅವರ ಜೊತೆ ಸಮಾಜವಾದಿಗಳು ಇದ್ರು, ಸಾಮ್ಯವಾದಿಗಳು ಇದ್ರು. ನಮ್ಮೆಲ್ಲರ ಹಿರಿಯರು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಬಂದ್ರು. ಹಾಗಾಗಿ ಇದಕ್ಕೋಸ್ಕರ ಇದೇನು ಸಿದ್ಧಾಂತದ ಜೊತೆಗೆ ಯಾವುದೇ ರೀತಿಯ ರಾಜಿ ಏನಲ್ಲ. ಕಾಂಗ್ರೆಸ್ನ ವಿರೋಧದಲ್ಲಿ ಯಾವ ಪಾರ್ಟಿಗಳಿದೆಯೋ ಅವರು ಪರಸ್ಪರ ಸೇರೋದು ಮುಂಚೆಯಿಂದನೂ ಇತ್ತು. ಮತ್ತೆ ಈಗ್ಲೂ ನಾವು ಅದೇ ಸರಣಿಯಲ್ಲಿ ಇವ್ರ ಜೊತೆ ರಾಜಿ ಮಾಡ್ಕೊಂಡಿದ್ದೀವಿ. ಇದು ಸಿದ್ಧಾಂತಗಳ ಜೊತೆ ರಾಜಿ ಅಲ್ಲ. ಇದು ರಾಜಿ ಅಲ್ವಾ? ಏನಂದ್ರೆ ನೀವು ಯಾವಾಗ ಆ ಪಾರ್ಟಿ ಸರ್ಕಾರದಲ್ಲಿ ಇದ್ರೋ ಆಗ ಸರ್ಕಾರದ ಕೋಮುವಾದಿ ಅಪರಾಧಗಳನ್ನ ಬಚಾವ್ ಮಾಡೋದಕ್ಕೆ ನೀವು ಕೆಲಸ ಮಾಡ್ತೀರಾ? ಇಲ್ಲ, ಅಂತ ಯಾವ ಕೆಲಸನೂ ನಾವು ಮಾಡಿಲ್ಲ. ಒಂದ್ ವೇಳೆ ನೀವು ಗುಜರಾತ್ ಗಲಭೆಗಳ ಬಗ್ಗೆ ಹೇಳ್ತಿದ್ರೆ ನಾವು ಮುಕ್ತವಾಗಿ ಅದನ್ನ ಖಂಡಿಸ್ತೀವಿ. ಇವತ್ತು ಕೂಡ ನಾವು ಭಾವಿಸ್ತೀವಿ ಏನಂದ್ರೆ ಅಲ್ಲಿನ ಸರ್ಕಾರ ಇನ್ನೂ ಒಳ್ಳೆ ರೀತಿಯಲ್ಲಿ ಗಲಭೆಗಳನ್ನ ನಿಭಾಯಿಸೋದಕ್ಕೆ ಪ್ರಯತ್ನ ಮಾಡ್ಲಿ ಅಂತ. ನಿತೀಶ್ ಜಿ ಆಪ್ಕೆ ಅದಾಲತ್ನಲ್ಲಿ ಯಾವಾಗ ಲಾಲೂಜಿ ಬಂದಿದ್ರು ಆಗ ಅವರು ಹೇಳಿದ್ರು ಏನಂದ್ರೆ ಗೋಧ್ರಾ ಘಟನೆ ಬಗ್ಗೆ ಯಾವ ರೀತಿನಲ್ಲಿ ನಿತೀಶ್ ಜಿ ರೈಲ್ವೆ ಮಂತ್ರಿಯಾಗಿ ತನಿಖೆನ ಮಾಡಿಸ್ಬೇಕಿತ್ತೋ ಆ ರೀತಿ ಮಾಡಿಸ್ಲಿಲ್ಲ ಅಂತ. ಇದೆಲ್ಲ ನೋಡಿ, ಇದು ಪೊಲಿಟಿಕಲ್ ಸ್ಟಂಟ್ ಅಷ್ಟೇ. ಇದನ್ ಬಿಟ್ಟು ಬೇರೆ ಏನೂ ಇಲ್ಲ. ಸಮಯ ಬಂದಾಗ ಆಗ ನಿಮ್ಗೆ ಗೊತ್ತಾಗತ್ತೆ. ಲಾಲೂಜಿ ಹೇಳಿದ್ರು ನೀವು ಪೂರ್ತಿ ತನಿಖೆನ ಮುಚ್ಚಾಕೋ ಪ್ರಯತ್ನ ಮಾಡಿದ್ರಿ ಅಂತ. ರೈಲ್ನಲ್ಲಿ ಯಾವ್ದಾದ್ರು ಘಟನೆ ಆದಾಗ ಅದರ ತನಿಖೆಗೋಸ್ಕರ ರೈಲ್ವೆ ಆಕ್ಟ್ನ ಪ್ರಕಾರ ಕಮಿಷನರ್ ರೈಲ್ವೆ ಸೇಫ್ಟಿ ಕಮಿಷನರೇಟ್ ಇರುತ್ತೆ. ಅದಕ್ಕೆ ಅದರ ಅವಕಾಶ ಇದೆ. ಅವ್ರು ಅದರ ತನಿಖೆ ಮಾಡ್ತಾರೆ. ಯಾವ ಆದೇಶ ಕೊಡೋ ಅವಶ್ಯಕತೆ ಇಲ್ಲ, ಸುವಮೋಟೋಗಿ ಮಾಡ್ತಾರೆ. ಅದ್ರ ಜೊತೆಗೆ ಈ ಪ್ರೊವಿಷನ್ ಕೂಡ ಇದೆ. ಏನಂದ್ರೆ ಒಂದ್ ವೇಳೆ ಯಾವುದೇ ಕಮಿಷನ್ ಆಫ್ ಇನ್ಕ್ವೈರಿ ಆಕ್ಟ್ನ ಅಡಿಯಲ್ಲಿ ತನಿಖಾ ಆಯೋಗ ಕೂತ್ರೆ ಆಗ ಕಮಿಷನರ್ ರೈಲ್ವೆ ಸೇಫ್ಟಿ ಅವರು ತನಿಖೆ ಮಾಡೋದಿಲ್ಲ. ಗುಜರಾತ್ನಲ್ಲಿ ಇನ್ಕ್ವೈರಿ ನಡೀತಿತ್ತು, ಒಂದು ಕಮಿಷನ್ ಆಫ್ ಇನ್ಕ್ವೈರಿ ಮಾಡಲಾಗಿತ್ತು ಒಬ್ರು ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ. ಅದಾದ್ಮೇಲೆ ಕಮಿಷನರ್ ರೈಲ್ವೆ ಸೇಫ್ಟಿ ಅವ್ರು ಹೇಳಿದ್ರು ನಾವು ತನಿಖೆ ಮಾಡೋಕ್ಕಾಗಲ್ಲ ಅಂತ. ಅವರ ಹೇಳಿಕೆ ಏನಾಗಿತ್ತು ಅಂತಂದ್ರೆ ಇದು ಆ ಶಕ್ತಿಗಳನ್ನ ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ ಯಾರು ಕೋಮುವಾದಿಗಳಾಗಿದ್ದಾರೋ ಅವರು ಗೋಧ್ರಾ ಇನ್ಸಿಡೆಂಟ್ನ ಬಳಸ್ಕೊಂಡ್ರು ಅಂತ. ಇದಕ್ಕೂ ರೈಲ್ವೆಗೂ ಏನ್ ಸಂಬಂಧ? ಗೋಧ್ರಾ ಘಟನೆನ ಯಾರಾದ್ರೂ ಒಂದ್ ವೇಳೆ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಆಗ ಜನರು ನೋಡ್ತಾರೆ. ಮತ್ತೆ ಏನ್ ಆಯೋಗ ಇದೆಯೋ ಅದು ಕಾನೂನು ಅಂಶದ ಬಗ್ಗೆ ಈ ಕೆಲ್ಸನ ಮಾಡುತ್ತೆ. ಮತ್ತೆ ನೋಡೋದಕ್ಕೆ ಬೇರೆ ವಿಧಾನಗಳಿವೆ. ರೈಲ್ವೆ ಸಚಿವಾಲಯದ ಹತ್ತಿರ ಈ ಯಾವ ಅಧಿಕಾರ ಇದೆ? ನಿತೀಶ್ ಜಿ, ಲಾಲೂಜಿ ಏನ್ ಹೇಳಿದ್ರು ಅದನ್ನ ನಾನು ನಿಮಗೆ ಕೇಳಿಸ್ತೀನಿ. ಅದಾದ್ಮೇಲೆ ಒಂದ್ ವೇಳೆ ನೀವು ರಿಯಾಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವಾಟ್ ವರ್ ದಿ ಕಾಸಸ್ ಆಫ್ ದಿ ಫೈರ್? ಹೂ ಆರ್ ದೋಸ್ ಪರ್ಸನ್ಸ್? ಯಾರ್ ಬೆಂಕಿ ಹಚ್ಚಿದ್ರೋ? ಸೆಟ್ಟಿಂಗ್ ಆನ್ ಫೈರ್. ಹೊರಗಡೆಯಿಂದ ಬೆಂಕಿ ಹಚ್ಚಿರುವ ಘಟನೆ ಮತ್ತೆ FSL ರಿಪೋರ್ಟ್ ಹೇಳುತ್ತೆ ಅವರ ಸ್ಟೇಟ್ ಗೌರ್ಮೆಂಟ್ನ. ಇಟ್ ಈಸ್ ಕ್ವೈಟ್ ಇಂಪಾಸಿಬಲ್. ಏನಂದ್ರೆ ಹೊರಗಡೆಯಿಂದ ಯಾರಾದ್ರೂ ಬೆಂಕಿ ಹಚ್ಚಿರೋದು at the time of fire. The window of the S coach 6 was closed. The door was tight. There were 59. 35 reserve passengers idru came out from the train without any injury. 4 cancelled their journey. 7 were minor injured. ಇದ್ರ ಮೇಲೆ ಇಂಜುರಿ ಆಗಿತ್ತು. ಯಾವ ಡಿವೈಸ್? ನಾಟ್ ದಿ ಕೆಳಗೆ. ಬೆಂಕಿ ಹತ್ತೋದು ಕೆಳಗೆ. ಈ ನಿಜಾಂಶನ ನಾನು ಲೋಕಸಭೆಯಲ್ಲಿ ಹೇಳಿದೆ. ಮತ್ತೆ ನೀವು ಲಾಠಿ ಮೇಲೆ ನಿಂತ್ಕೊಳ್ಳಿ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಸುಟ್ಟಿದೆ, ಏನೋ ಒಂದ್ ಸ್ವಲ್ಪ ಸುಟ್ಟಿದೆ. ಎಲ್ಲೋ ಸುಟ್ಟಿದೆ. ನಿತೀಶ್ ಜಿ, ನೀವು ಇದನ್ನ ನೋಡ್ತಾ ಇದ್ದೀರಾ? ಅವರು ಇದೆಲ್ಲ ಹೇಳಿದ್ದಾರೆ, ಸತ್ಯಾಂಶ ಲೋಕಸಭೆನಲ್ಲಿ ಇಟ್ಟಿದ್ದಾರೆ. ಹೇಳ್ಬೇಕು ಅಂದ್ರೆ ಅವರು ಇದನ್ನ ತುಂಬಾ ತಮಾಷೆ ರೀತಿಯಲ್ಲಿ ಹೇಳಿದ್ರು. ಆದ್ರೆ ಫ್ಯಾಕ್ಟ್ ಏನು ಅಂತಂದ್ರೆ ಸಾಕಷ್ಟು ಜನ ಆ ರೈಲ್ವೆ ಬೋಗಿಯಿಂದ ಸುಟ್ಟ ಗಾಯಗಳಿಲ್ದೆ ಹೊರಗೆ ಬಂದ್ರು. ಸಾಕಷ್ಟು ಜನ ಎಂಥವರಿದ್ರು ಅಂದ್ರೆ ತಮ್ಮ ರಿಸರ್ವೇಶನ್ ಕ್ಯಾನ್ಸಲೇಷನ್ ಮಾಡಿಸ್ಕೊಂಡಿದ್ರು. ಇದು ರೈಲ್ವೆ ಮಂತ್ರಿ ಅವರ ಜವಾಬ್ದಾರಿ ಅಲ್ವಾ ತನಿಖೆ ನಡೆಸೋದು? ಈ ಎಲ್ಲದ್ರ ಬಗ್ಗೆ ತನಿಖೆ ಆಗಿದೆ. ಇವರು ಸುಮ್ನೆ ಸುಳ್ಳು ಹೇಳ್ತಾ ಇದ್ರೆ. ನಾವು ಸಂಸತ್ತಿಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದೀವಿ. ಏನಂದ್ರೆ 6 ಬೋಗಿಲಿ ಯಾರೆಲ್ಲ ಪ್ರಯಾಣ ಮಾಡ್ತಿದ್ರು ಅಂತ, ಎಷ್ಟು ರಿಸರ್ವ್ ಪ್ಯಾಸೆಂಜರ್ಸ್ ಅದರಲ್ಲಿ ಹತ್ತಿದ್ರು, ಎಷ್ಟು ಜನ ಹತ್ಲಿಲ್ಲ, ಎಷ್ಟು ಜನರು ತಮ್ಮ ಜರ್ನಿ ಕ್ಯಾನ್ಸಲ್ ಮಾಡ್ಕೊಂಡ್ರು ಅಂತ. ಪಾರ್ಲಿಮೆಂಟ್ನಲ್ಲಿ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಪೇಪರ್ ಇಡ್ಲಾಗಿದೆ. ಇದೇನು ಗೊತ್ತಿಲ್ಲ ಅವ್ರಿಗೆ. ನೋಡಿ, ಇವರಿಗೆ ಸತ್ಯಾಂಶದ ಬಗ್ಗೆ ಆಸಕ್ತಿ ಇಲ್ಲ. ನೋಡಿ, ಕ್ಷಮಿಸಿ, ನೀವು ಹೇಳಿದ್ರೆ ಲಾಲೂ ಪ್ರಸಾದ್ ಅವ್ರು ಏನ್ ಹೇಳ್ತಾರೋ ಅದನ್ನ ನೋಡಿ ಮಾತಾಡಿ ಅಂತ. ಈಗ ನೋಡಿ, ಇಡೀ ದೇಶನೇ ನೋಡಿ ನಗ್ತಾ ಇದೆ. ಇನ್ನೂ ಒಂದು ವಿಷಯ, ಈ ತಮಾಷೆನ ಬಿಹಾರ್ ಸಹಿಸ್ಕೊಳ್ತಾ ಇತ್ತು, ಈಗ ಇಡೀ ದೇಶ ಸಹಿಸ್ಕೊಳ್ಳಿ. ಈ ತಮಾಷೆ ಸಹಿಸ್ಕೊಳ್ಳಿ. ರೈಲ್ವೆ ನಡೆಸೋದು ಗಂಭೀರವಾದ ಕೆಲಸ, ತಮಾಷೆ ಅಲ್ಲ.
ರೈಲ್ವೆ ಆಕ್ಟ್ ಮಾಡಲಾಗಿದೆ. ನೋಡಿ ಅವ್ರು ಕೇಳ್ತಾ ಇರೋದು ಮತ್ತೆ ಸಂಸತ್ತಿನಲ್ಲಿ ಅವ್ರು ಏನೆಲ್ಲ ಹೇಳಿದ್ರೋ ಅದರ ಒಂದೊಂದು ಪಾಯಿಂಟ್ಗೂ ನಾವು ಉತ್ತರ ಕೊಟ್ಟಿದ್ದೀವಿ. ನೀವ್ ಹೇಳಿದ್ರಿ ನಾವು ನೀವು ಸವಾಲ್ ಕೂಡ ಹಾಕಿದ್ವಿ. ಇವತ್ತು ನಾನು ಏನ್ ಉತ್ತರ ಕೊಟ್ಟಿದ್ದೀನೋ ಅದರ ಉತ್ತರದಲ್ಲಿ ಒಂದು ಪದ ಹೇಳಿಲ್ಲ. ನೀವ್ ಹೇಳಿದ್ರಿ ನಾನ್ ಬೆಂಕಿ ನಿಮ್ಮಿಂದ- ಬೀಳೋದಕ್ಕೆ ಕಾರಣ ಏನಿತ್ತು ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಬೆಂಕಿ ಬೀಳೋದಕ್ಕೆ ಕಾರಣ ಏನು ಅಂತ ಪೊಲೀಸರು ತನಿಖೆ ಮಾಡ್ತಾರೆ. ಕಮಿಷನರ್ ಆಫ್ ಇನ್ಕ್ವೈರಿ ನೋಡ್ಕೊಳ್ತಾರೆ ಅದನ್ನ. ಆ ಸಮಯದಲ್ಲಿ ಮೀಡಿಯಾದಲ್ಲಿ ಎಲ್ಲ ರಿಪೋರ್ಟು ಬಂದಿವೆ. ಮತ್ತೆ ನಾನಂತೂ ನನ್ನ ಹೇಳಿಕೆಯಲ್ಲಿ ಇದನ್ನು ಹೇಳಿದ್ದೆ. ಏನಂದ್ರೆ RPFನವರು ಅಲ್ಲಿ ಯಾರು ಹೋಗಿದ್ರೋ ಅವರ ರಿಪೋರ್ಟ್ ಏನಿದೆ, ಮತ್ತೆ ಆ ಸಮಯದ ಬರೋಡಾದ DRMನ ರಿಪೋರ್ಟ್ ಏನಿದೆ ಅದು ಕಾನ್ಫಿಡೆನ್ಷಿಯಲ್ ಆಗಿದೆ. ಅದನ್ನ ಇವ್ರು ಪಬ್ಲಿಷ್ ಯಾಕೆ ಮಾಡಲ್ಲ ಅಂತ ನಿತೀಶ್ ಕೇಳಿದ್ದೆ. ಜಿ, ನಿಜ ಏನು ಅಂತಂದ್ರೆ ಅದ್ರಲ್ಲಿ ಏನು ಫೋರೆನ್ಸಿಕ್ ಕಮಿಟಿ ರಿಪೋರ್ಟ್ ಇತ್ತೋ ಅದನ್ನ ನೀವು ಪಬ್ಲಿಕ್ ಮಾಡಿರ್ಲಿಲ್ಲ ಅನ್ನೋದು. ಇವ್ರಿಗೆ ಅದೇ ಗೊತ್ತಿಲ್ಲ. ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರಿಪೋರ್ಟ್ ಯಾರ್ದಾಗಿರುತ್ತೆ ಅಂತ. ಪೊಲೀಸ್ದವ್ರದ್ದಾಗಿರುತ್ತೆ. ಹೇಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರುತ್ತೋ ಹಾಗೆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರಿಪೋರ್ಟ್ ಇರುತ್ತೆ. ಅದು ಪೊಲೀಸ್ ಅವ್ರ ಹತ್ರ ಇರುತ್ತೆ. ಸಂಸತ್ತಲ್ಲಿ ಈ ವಿಷಯದ ಬಗ್ಗೆ ಒಂದು ಪ್ರಶ್ನೆ ಕೇಳಲಾಗಿತ್ತು. ಆ ರಿಪೋರ್ಟ್ ರೈಲ್ವೆ ಸಚಿವಾಲಯದ ಹತ್ರ ಬಂತು ಮತ್ತು ನಾವು ಮಾಹಿತಿ ಕೊಟ್ಟಿದ್ವಿ. ಸಂಸತ್ತಿಗೆ ಮಾಹಿತಿ ಕೊಟ್ವಿ ಯಾವ ತರ ರಿಪೋರ್ಟ್ ಬಂದಿದೆ ಅಂತ. ಯಾವ ರಿಪೋರ್ಟ್ನ ಕೂಡ ಮುಚ್ಚಿಟ್ಟಿಲ್ಲ. ಮತ್ತೆ ಬದಲಾಗಿ ಆ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರಿಪೋರ್ಟ್ ಏನಿದೆಯೋ ಅದರ ಆಧಾರದ ಮೇಲೆ ಅಲ್ಲಿನ ಇನ್ವೆಸ್ಟಿಗೇಟಿಂಗ್ ಟೀಮ್ ಕೆಲಸನ ಮುಂದುವರ್ಸ್ಕೊಂಡು ಹೋಗಿದೆ. ಲಾಲೂಜಿ ಹೇಳ್ತಾರೆ ನೀವು ಪೂರ್ತಿ ತನಿಖೆನ ಮುಚ್ಚಾಕೋ ಪ್ರಯತ್ನ ಮಾಡಿದ್ರಿ ಅಂತ. ಸತ್ಯ ಹೊರಗೆ ಬರ್ದೇ ಇರೋ ಪ್ರಯತ್ನ ಇದಾಗಿತ್ತು ಅಂತ ಹೇಳ್ತಾರೆ. ನೋಡಿ, ನಮ್ಮ ಕೈಲಿ ಇದನ್ನ ಮುಚ್ಚಿಡುವಂತ ಅಧಿಕಾರ ಇರಲಿಲ್ಲ. ಅಲ್ಲ, ಎಲ್ಲಿಂದ ಒಬ್ಬ ರೈಲ್ವೆ ಮಂತ್ರಿಗೆ ಅಥವಾ ರೈಲ್ವೆ ಸಚಿವಾಲಯದ ಹತ್ರ ಈ ಅಧಿಕಾರ ಬರುತ್ತೆ? ಅವ್ರದನ್ನ ಹೇಗ್ ಮಾಡಕ್ಕಾಗತ್ತೆ? ಇದಕ್ಕಿಂತ ದೊಡ್ಡ ಸುಳ್ಳು ಇರೋಕ್ ಸಾಧ್ಯನೇ ಇಲ್ಲ. ರೈಲ್ವೆ ಮಂತ್ರಿ ಇವತ್ತು ತನಿಖೆನ ಹೌದು, ಅವ್ರು ನಡೆಸ್ತಾ ಸುಳ್ಳು ಇದ್ದಾರೆ. ಹೇಳ್ತಾ ಇದಾರೆ. ನಾವು ಅವ್ರನ್ನ ಎಕ್ಸ್ಪೋಸ್ ಮಾಡಿದ್ವಿ ಸಂಸತ್ತಲ್ಲಿ. ನೀವು ಮೀಡಿಯಾದವರಾಗಿದ್ದೀರಾ, ಇವ್ರ ಮಾತನ್ನ ಕೇಳಿಸ್ತೀರಾ. ನಾವು ಏನ್ ಎಕ್ಸ್ಪೋಸ್ ಮಾಡಿದ್ವೋ, ಸಂಸತ್ತಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ವೋ, ಆಗ ಇವ್ರು ಮಾತಾಡಿದ್ರಲ್ಲ ಅದಕ್ಕೆ ಉತ್ತರ ಕೊಟ್ಟರು. ನಮ್ಮ ಸ್ಟೇಟ್ಮೆಂಟ್ನ ತೋರಿಸಿ, ಆಗ ಜನರು ನಿರ್ಧಾರ ಮಾಡ್ತಾರೆ. ಸಮಸ್ಯೆ ಏನು ಅಂದ್ರೆ ಇವ್ರ ಮಾತು ಮಾತ್ರ ಬರುತ್ತೆ. ಮತ್ತೆ ನನಗೆ ಅಭ್ಯಾಸ ಇಲ್ಲ. ನಮ್ಮ ಬಿಹಾರದಲ್ಲಿ ಒಂದು ಮಾತಿದೆ, ಪಟಪಟ ಅಂತ ಮಾತಾಡ್ತಾರೆ ಅಂತ. ಹಾಗಾಗಿ ನಾವು ಪಟಪಟ ಅಂತ ಮಾತಾಡೋ ಅಭ್ಯಾಸ ಇಟ್ಕೊಂಡಿಲ್ಲ. ಪ್ರತಿದಿನ ಮಾತಾಡ್ತಾನೆ ಇರೋದು, ಒಂದೇ ಮಾತನ್ನ ಹೇಳ್ತಾನೆ ಇರೋದು. ನಾನು ರಾಜಕೀಯದಲ್ಲಿದ್ದೀನಿ, ನಾನು ಗಂಭೀರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ. ರೈಲ್ವೆ ಮಂತ್ರಿಯಾಗಿ ನನ್ನ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ರೈಲ್ವೆ ಮಂತ್ರಿ ಆಗೋದ್ರಿಂದ ಅವನು ಜಗತ್ತಿಗೆ ಒಡೆಯ ಆಗೋಗ್ತಾನೆ ಅಂತಲ್ಲ. ಯಾವ ಕೆಲಸ ಯಾರಿಗೆ ಜವಾಬ್ದಾರಿ ಇದೆಯೋ ಅವರ ಕೆಲಸ ಮಾಡ್ತಾರೆ. ಅದು ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟ ವಿಷಯ. ಅದು ಅಲ್ಲಿನ ಸರ್ಕಾರ ನೋಡ್ಕೊಳ್ಳುತ್ತೆ. ನಿತೀಶ್ ಜಿ, ಪ್ರಶ್ನೆ ಏನು ಅಂತಂದ್ರೆ ಬೋಗಿಗೆ ಬೆಂಕಿ ಹೇಗ್ ಬಿತ್ತು, ಇದರ ತನಿಖೆ ಯಾಕಾಗ್ಲಿಲ್ಲ? ರೈಲ್ವೆ ಆಕ್ಟ್ನಲ್ಲೇ ಪ್ರಾವಿಷನ್ ಇದೆ. ಒಂದು ವೇಳೆ ಯಾವುದಾದ್ರೂ ಇನ್ಕ್ವೈರಿ ಕಮಿಷನ್ ನೇಮಕ ಆದ್ರೆ ಕಮಿಷನರ್ ಆಫ್ ಇನ್ಕ್ವೈರಿ ಆಕ್ಟ್ನ ಅಡಿಯಲ್ಲಿ, ಆಗ ಕಮಿಷನರ್ ರೈಲ್ವೆ ಸೇಫ್ಟಿ ತಮ್ಮ ಕೆಲಸನ ನಿಲ್ಲಿಸ್ತಾರೆ ಮತ್ತೆ ತಮ್ಮ ಎಲ್ಲಾ ದಾಖಲೆಗಳನ್ನ ಇನ್ಕ್ವೈರಿ ಕಮಿಷನ್ಗೆ ಒಪ್ಪಿಸ್ತಾರೆ. ಕಮಿಷನರ್ ರೈಲ್ವೆ ಸೇಫ್ಟಿ ವೆಸ್ಟರ್ನ್ ಸರ್ಕಲ್ನವರು ಇದನ್ನ ನಿರಾಕರಿಸಿದ್ರು. ನಾವು ತನಿಖೆ ಮಾಡೋಕ್ಕಾಗಲ್ಲ ಅಂತ. ಇದ್ರ ಬಗ್ಗೆನೂ ಸಂಸತ್ತಲ್ಲಿ ಹೇಳಿದ್ವಿ. ಅದರಿಂದ ಲಾಲು ಪ್ರಸಾದ್ ಅವ್ರು ಏನ್ ಹೇಳ್ತಾ ಇದ್ದಾರೋ ಅದು ಪೂರ್ತಿಯಾಗಿ ವ್ಯರ್ಥದ ಮಾತುಗಳು ಅಂತಾನೆ ಹೇಳ್ಬೋದು. ಹಾಗೆ ಇದು ಪೂರ್ತಿಯಾಗಿ ಒಂದು ಪೊಲಿಟಿಕಲ್ ಸ್ಟಂಟ್. ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ಇದನ್ ಬಿಟ್ಟು ಬೇರೆ ಏನೂ ಅಲ್ಲ. ಇದರಲ್ಲಿ ಪೊಲಿಟಿಕಲ್ ಸ್ಟಂಟ್ ಏನಿರಕ್ ಸಾಧ್ಯ? ಇದರಲ್ಲಿ ಪೊಲಿಟಿಕಲ್ ಸ್ಟಂಟೇ ಇದು. ದೇಶದಲ್ಲಿ ಚರ್ಚೆ ನಡೀತಾ ಇರಲಿ ಅಂತ. ಯಾಕಂದ್ರೆ ಅವ್ರ ಪ್ರಾಣ ಉಳಿಯುತ್ತಲ್ಲ ಇಲ್ಲಿ. ಅವರು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಯಾವ ರೀತಿ ಅಂದ್ರೆ ಮೈನಾರಿಟಿ ಕಮ್ಯುನಿಟಿಗೆ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಡ್ತಾನೆ ಇರೋಣ ಅಂತ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಅವ್ರು ಮಾಡ್ತಿರೋದೇ ಇದನ್ನ. ನಿತೀಶ್ ಜಿ, ಮುಸ್ಲಿಂ ಸಮುದಾಯಕ್ಕೆ ನೀವು ಕೂಡ ಮೆಸೇಜ್ ಕೊಡ್ತೀರಾ? ಯಾವಾಗ ನೀವು ಹೇಳ್ತೀರಾ ಏನಂದ್ರೆ ದಲಿತ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡಬೇಕು ಅಂತ, ನೀವು ಕೂಡ ಮೆಸೇಜ್ ಕೊಡ್ತೀರಾ? ಇಲ್ಲ, ಮೆಸೇಜ್ ಕೊಡೋದು ಅಂತಲ್ಲ, ಅವ್ರ ಹಕ್ಕಿನ ಬಗ್ಗೆ ಮಾತಾಡ್ತೀವಿ. ಇದು ಅವ್ರ ಹಕ್ಕಲ್ವಾ? ಹಿಂದೂಗಳಲ್ಲಿ ಯಾವ ರೀತಿ ದಲಿತರಿದಾರೋ ಅದೇ ರೀತಿ ಕೆಲಸಗಳನ್ನ ಮುಸಲ್ಮಾನರಲ್ಲೂ ಕೆಲವರು ಮಾಡ್ತಾರೆ. ಅವರು ದಲಿತರೇ. ಹೇಗೆ ಹಿಂದೂ ದಲಿತರಿಗೆ ಮೀಸಲಾತಿ ಸೌಲಭ್ಯ ಸಿಗುತ್ತೋ ಅದೇ ರೀತಿ ಅವ್ರಗಳಿಗೂ ಸಿಗಬೇಕಲ್ವಾ? ಮತ್ತೆ ಆರ್ಟಿಕಲ್ 341ರ ಅಡಿಯಲ್ಲಿ ಇದರಲ್ಲಿ ಅವರನ್ನ ಸೇರ್ಸೋ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಕೇವಲ ಇದಕ್ಕೋಸ್ಕರ, ಯಾಕಂದ್ರೆ ನೀವು ಅವರ ವೋಟ್ ತಗೋಬಹುದು ಅಂತಾನೆ? ವೋಟ್ಗೋಸ್ಕರ ಅಲ್ಲ. ಶ್ರೀ ಲಾಲು ಪ್ರಸಾದ್ರಂತ ವ್ಯಕ್ತಿಗಳು ಈ ದೇಶದಲ್ಲಿ ಸೆಕ್ಯುಲರಿಸಂ ಪ್ರವಾಹನ ಬಲಪಡಿಸ್ತಿಲ್ಲ. ಅವ್ರು ಯಾವ ತರ ಮಾತಾಡ್ತಾರೆ ಅಂತಂದ್ರೆ ಅದರಿಂದ ಕಮ್ಯುನಲಿಸಂ ಇನ್ನೂ ಬಲವಾಗುತ್ತೆ. ಇದರಿಂದ ಸೆಕ್ಯುಲರಿಸಂ ಪ್ರವಾಹ ಬಲವಾಗಲ್ಲ. ಏನು ನರೇಂದ್ರ ಮೋದಿ ಮಾತಾಡ್ತಾರೋ ಅದರಿಂದ ಸೆಕ್ಯುಲರಿಸಂ ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಯಾರು ಡಿಫೆಂಡ್ ಮಾಡ್ತಾ ಇದ್ದಾರೆ? ನರೇಂದ್ರ ಮೋದಿ ಅವ್ರನ್ನ ನಾವು ಡಿಫೆಂಡ್ ಮಾಡ್ತಾ ಇಲ್ವಲ್ಲ. ನೀವಾಗ್ಲೇ ಇಲ್ಲಿ ತೋರಿಸಿದ್ರಲ್ಲ ಫುಟೇಜ್ ಲಾಲು ಪ್ರಸಾದ್ ಅವ್ರದ್ದು. ಅದರಿಂದ ಇಲ್ಲಿನ ಆಡಿಯನ್ಸ್ಗೆ ಒಂದು ಮನರಂಜನೆ ಸಿಕ್ತು. ಈ ಕಾರ್ಯಕ್ರಮ ಪ್ರಸಾರ ಮಾಡ್ತಿರಲ್ಲ, ಆಗ ಜನರಿಗೂ ಮನರಂಜನೆ ಸಿಗುತ್ತೆ. ಆದ್ರೆ ಇದು ದುಃಖದ ವಿಚಾರ. ಆದ್ರೆ ಯಾವಾಗ ನಾವ್ ಈ ಥರ ಎಷ್ಟು ದಿನದವರೆಗೂ ನಗ್ತಾ ಇರಕ್ಕಾಗತ್ತೆ? ಬಿಹಾರದ ಜನರು ಅಳ್ತಾ ಇದ್ದಾರೆ ಹಸಿವಿನಿಂದ, ನಿರುದ್ಯೋಗದಿಂದ. 50 ಲಕ್ಷ ಜನರು ಪ್ರತಿ ವರ್ಷ ಬಿಹಾರ ಬಿಟ್ಟು ಹೊಟ್ಟೆ ಹಸುವನ್ನ ನೀಗಿಸ್ಕೊಳ್ಳೋದಕ್ಕೆ ಪಂಜಾಬ್, ಹರಿಯಾಣ, ಡೆಲ್ಲಿ ಪ್ರತಿ ರಾಜ್ಯಗಳನ್ನು ಸುತ್ತಾಡ್ತಾ ಇದ್ದಾರೆ. ಅಲ್ಲ, ಬಿಹಾರ್ ಹೀಗೆ ಇರುತ್ತಾ? ಕೂಲಿ ಕಾರ್ಮಿಕರನ್ನ ಹೊರಗೆ ಕಳಿಸೋಂಥ ರಾಜ್ಯ ಆಗೇ ಇರುತ್ತಾ? ಕಳೆದ 15 ವರ್ಷದಿಂದ ಪ್ರತಿ ಚುನಾವಣೆನಲ್ಲೂ ಬಿಹಾರದ ಜನರು ಇವರಿಗೆ ವೋಟ್ ಹಾಕ್ತಾರೆ. ನೀವು ಅವರಿಗೆ ತಮಾಷೆ ಅಂತ ಹೇಳ್ತಿದ್ದೀರಾ? ಇವ್ರು ಎಷ್ಟು ವೋಟ್ ಹಾಕ್ತಾರೋ ಅದಕ್ಕಿಂತ 2 ಪಟ್ಟು ವೋಟು ಇವರ ವಿರುದ್ಧ ಹಾಕ್ತಾರೆ. ನಾನು ಒಪ್ಪೋದಿಲ್ಲ ಅವ್ರಿಗೆ ಯಾವುದೇ ಕ್ಲಿಯರ್ ಕಟ್ ಮ್ಯಾಂಡೇಟ್ ಸಿಗುತ್ತೆ ಅಂತ.
ಇವತ್ತಿನವರೆಗೂ ಅವ್ರಿಗೆ 50%ಗಿಂತ ಹೆಚ್ಚು ವೋಟ್ ತಗೊಳಕ್ ಸಾಧ್ಯ ಆಗಿದ್ಯಾ? 1990 ನಾವೆಲ್ಲ ಒಟ್ಟಿಗೆ ಇದ್ವಿ. 1995 ಅಲ್ಲಿ ಲಾಲು ಪ್ರಸಾದ್ ಅವರ ಸರ್ಕಾರ ರಚನೆಯಾಗಿದೆ 27.78% ವೋಟ್ನಲ್ಲಿ, ಅಂದ್ರೆ 28%ಗಿಂತನೂ ಕಡಿಮೆ. ವಿಪಕ್ಷೀಯ ವೋಟ್ ಚದುರು ಹೋಗಿತ್ತು. ಅದಾದ ಮೇಲೆ ಆ ಸಮಯದಲ್ಲಿ ಸಮತಾ ಪಾರ್ಟಿ ನಮ್ಮದಾಗಿತ್ತು, ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಮಾಡ್ಕೊಳ್ತು. ಅದಾದ್ಮೇಲೆ ವೋಟ್ ಒಗ್ಗೂಡೋಕೆ ಶುರುವಾಯ್ತು. ಈ ಸಲ ಮತ್ತೆ ಚೆದರಿದ್ರೆ ಆಗ ಮತ್ತೆ ಅವರೇ ಇಲ್ಲ, ಗೆಲ್ಲ. ಏನು ಚದುರೋದಿಲ್ಲ. ಚದುರಿದ್ರೆ ಒಂದ್ ಸ್ವಲ್ಪ ಆಗುತ್ತೆ. ನಾವಿಷ್ಟಪಡೋದೇನು ಅಂತಂದ್ರೆ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಅವರು ಈ ತರದ ಒಂದು ಮೈತ್ರಿಯಲ್ಲಿ ಸೇರ್ಕೊಳ್ಳಿ ಅಂತ. ನೋಡಿ, ಅವ್ರದೇ ಆದ ರಾಜಕೀಯ ಒತ್ತಡಗಳಿವೆ, ಅದಕ್ಕೆ ಅವರು ಸೇರಿಲ್ಲ. ಬಾಕಿ ಪೂರ್ತಿಯಾಗಿದೆ. ಒಂದ್ ವೇಳೆ ನೀವು ಹೇಳಿದ್ರೆ, ಈಗ ಲೋಕಸಭೆಯ ಚುನಾವಣೆಯಲ್ಲಿ ಏನು 5 ಪಾರ್ಟಿಗಳ ಮೈತ್ರಿ ಇತ್ತೋ, ಲಾಲು ಪ್ರಸಾದ್ ಅವ್ರದ್ದು, ಪಾಸ್ವಾನ್ ಅವ್ರದ್ದು, ಕಾಂಗ್ರೆಸ್ ಪಾರ್ಟಿದು, NCPದು ಮತ್ತೆ CPMದು, ಇವರೆಲ್ಲರೂ ಸೇರಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿದ್ರು. ಮತ್ತೆ ಅವ್ರಿಗೆ ವೋಟ್ ಸಿಕ್ಕಿದ್ದು 44%. ಜನತಾದಳ ಯು ಮತ್ತೆ ಭಾರತೀಯ ಜನತಾ ಪಾರ್ಟಿ ಸೇರಿ ಸ್ಪರ್ಧಿಸಿದ್ವು, ಇವ್ರಿಗೆ ಸಿಕ್ಕಿದ್ದು 37% ವೋಟ್. ರಾಮ್ ವಿಲಾಸ್ ಪಾಸ್ವಾನ್ ಅವರು ಅವರಿಂದ ಬೇರೆ ಆದ್ರು. ಅವ್ರದ್ದು 7 ಅಥವಾ 8% ವೋಟ್ ಇದೆ. ಅವ್ರು ಯಾವಾಗ ಬೇರೆ ಆದ್ರೋ ನಮ್ಮ ತಕ್ಕಡಿ ಈಗ ಭಾರ ಆಗಿದೆ, ಅವ್ರ ತಕ್ಕಡಿ ಹಗುರ ಆಗಿದೆ. ಲಾಲು ಅವರು 36ರಲ್ಲಿದ್ದಾರೆ, ನಾವು 37ರಲ್ಲಿದ್ವಿ. ಲಾಲು ಅವ್ರಿಗೆ ಯಾವುದೇ ಮ್ಯಾಂಡೇಟ್ ಸಿಗಲ್ಲ, ಕ್ಷಮಿಸಿ. ಕಳೆದ ಸಲ ಕೂಡ ಅವ್ರಿಗೆ ಎಷ್ಟು ಸೀಟ್ಗಳು ಸಿಕ್ಕಿತ್ತು ಅಷ್ಟೇ ಸೀಟ್ಗಳು ನಮಗೂ ಸಿಕ್ಕಿತ್ತು. ಇದನ್ನ ಕಾಂಗ್ರೆಸ್ ಪಾರ್ಟಿ ಅವರ ಅದ್ಭುತ ಅಂತಾನೆ ಹೇಳ್ಬೋದು. ಪೂರ್ತಿ ಚುನಾವಣಾ ಪ್ರಚಾರದಲ್ಲಿ ಅವ್ರು ಹೇಳ್ತಾನೆ ಇದ್ರು ಲಾಲು ಪ್ರಸಾದ್ ಅವ್ರ ಜೊತೆ ಯಾರು ರಾಜಿ ಮಾಡ್ಕೊಳ್ಳಲ್ಲ ಅಂತ. ಆದ್ರೆ ನಮ್ಮ ಸರ್ಕಾರನ ಬೀಳ್ಸೋದಕ್ಕೋಸ್ಕರ ಅವರು ಲಾಲು ಪ್ರಸಾದ್ ಅವರ ಜೊತೆ ಸೇರ್ಬಿಟ್ರು. ಜನರನ್ನ ಕೇಳೋಣ ಈ ವಿಷಯದ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತ. ನೀವು ಇಷ್ಟೊಂದು ಒಳ್ಳೆ ನಾಯಕರಾಗಿದ್ದೀರಾ, ಆದ್ರೆ ಎಷ್ಟೊಂದು ಗೊಂದಲ ಮಾಡ್ಬಿಡ್ತೀರಾ ಅಂದ್ರೆ ನಮ್ಮಂತ ಜನರಿಗೆ ಅರ್ಥನೇ ಆಗಲ್ಲ. ನೀವು ನಮಗೆ ಡೈರೆಕ್ಷನ್ ಏನ್ ಕೊಡಕ್ ಇಷ್ಟಪಡ್ತೀರಾ ಅಂತ. ಗೊಂದಲ ಏನೇ ಇದ್ರೂ ಅದು ಕೇಂದ್ರದಲ್ಲಿ ಸರ್ಕಾರದಲ್ಲಿ ಯಾರಿದಾರೋ ಆ ಪಾರ್ಟಿಗಳ ನಡುವೆ ಗೊಂದಲ ಆಗಿರುತ್ತೆ. ಅಥವಾ UPA, ಲಾಲು ಪ್ರಸಾದ್ ಅವರ ಪಾರ್ಟಿ, ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಇವರೆಲ್ಲರೂ ಇಲ್ಲಿ ಸರ್ಕಾರ ನಡೆಸೋದಕ್ಕೆ ಜೊತೆಯಲ್ಲಿ ಸೇರ್ಕೋತಾರೆ. ಆದ್ರೆ ಬಿಹಾರದಲ್ಲಿ ಬೇರೆ ಆಗ್ತಾರೆ. ಗೊಂದಲ ಇರೋದು ಅವ್ರ ಮಧ್ಯೆ, ವಿಪಕ್ಷದಲ್ಲಿ ಅಲ್ಲ. ವಿಪಕ್ಷ ಏನಿತ್ತೋ ಅದು ಇವತ್ತು ಇದೆ, ಮತ್ತೆ ನಾವು ಒಟ್ಟಾಗಿ ಚುನಾವಣೆ ಕಣಕ್ಕೆ ಇಳಿದಿದ್ದೀವಿ. ಒಂದು ಆರೋಪ ಇದೆ, ಏನಂದ್ರೆ ಎಲ್ಲಿವರೆಗೆ ಲಾಲೂಜಿ ಅವರ ವಿರೋಧಿಗಳು ಬೇರೆಯಾಗಿರ್ತಾರೋ ಅಲ್ಲಿವರೆಗೆ ಅವರು ಗೆಲ್ತಾನೆ ಇರ್ತಾರೆ. ಈ ವಿಷಯ ನಿಮ್ಗೂ ಚೆನ್ನಾಗ್ ಗೊತ್ತು. ಅಲ್ಲ, ಈಗ ಲಾಲು ಅವರ ವಿರೋಧಿಗಳು ಯಾರು? ಲಾಲು ಅವರ ವಿರೋಧಿಗಳು ಒಂದು ಲೋಕಸಭೆ ಚುನಾವಣೆ ಆದ್ಮೇಲೆ ಬೆಳೀತಿದ್ರು ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ ಅವರು. ನಾವು ಪೂರ್ತಿ ಪ್ರಯತ್ನ ಮಾಡಿದ್ವಿ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಒಗ್ಗಟ್ಟು ಸ್ಥಾಪನೆ ಆಗ್ಲಿ ಅಂತ. ಇವತ್ತಿಗೂ ಮಾಡ್ತಾನೆ ಇದ್ದೀವಿ. ನಾವು ಹೇಳಿದ್ವಿ ನಮ್ ಬಾಗ್ಲು ತೆಗ್ದಿರುತ್ತೆ ಅಂತ. ಆದ್ರೆ ಯಾವಾಗ ರಾಮ್ ವಿಲಾಸ್ ಪಾಸ್ವಾನ್ ಅವರು ಇಷ್ಟಪಡ್ತಾರೋ ಅವಾಗ್ಲೇ ಅಲ್ವಾ ನಮ್ ಕಡೆಯಿಂದ ಎಲ್ಲಾ ಪ್ರಸ್ತಾಪಗಳು ಆಯ್ತು. ನಾವು ಹೇಳಿದ್ವಿ ಅವ್ರಿಗೆ, ನೀವು ಮನಸ್ಸು ಮಾಡಿ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಳ್ಳೋಣ ಅಂತ. ನೋಡಿದ್ರೆ ನಮ್ಮ ಈ ಪ್ರಸ್ತಾಪನ ಕೊನೆಗೆ ಅವರು ಪೂರ್ತಿಯಾಗಿ ತಿರಸ್ಕರಿಸಿದ್ರು. ಇದನ್ನ ಜನರು ನೋಡ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ, ಮೇಲೆ ಬಾನು ಕೆಳಗೆ ಪಾಸ್ವಾನು. ಇದು ಅವರ ಘೋಷಣೆ ಅನ್ಸುತ್ತೆ. ಮತ್ತೆ ಇದು ಅವರ ಸಾಂಪ್ರದಾಯಿಕ ಘೋಷಣೆ, ಅವರ ಬೆಂಬಲಿಗರು ಹೇಳ್ತಾ ಇರ್ತಾರೆ.